ನಮಸ್ತೆ ಸ್ನೇಹಿತರೆ, ಕ್ವಿಕ್ ಮನರಂಜನೆಗೆ ಸ್ವಾಗತ. ಬಹಳಷ್ಟು ಮಂದಿ ತಮ್ಮ ವೃತ್ತಿಯ ಜೊತೆಗೆ ಅನೇಕ ಸ್ಪೆಷಲ್ ಟ್ಯಾಲೆಂಟ್ ಅನ್ನ ಹೊಂದಿರ್ತಾರೆ. ಅದೇ ರೀತಿ ಕನ್ನಡ ಕಿರುತೆರೆ ಹಾಗೂ ಬೆಳ್ಳಿ ತೆರೆಯಲ್ಲಿಯೂ ಕೂಡ ಅನೇಕ ಪ್ರತಿಭಾವಂತ ಕಲಾವಿದರಿದ್ದಾರೆ. ಈ ಪೈಕಿ ಕೆಲವರಿಗೆ ನಟನೆಯೇ ಬದುಕು, ಇನ್ನು ಕೆಲವರಿಗೆ ಬಣ್ಣ ಹಚ್ಚಿಕೊಂಡು ಕ್ಯಾಮರಾ ಮುಂದೆ ನಿಲ್ಲೋದಷ್ಟೇ ಅಲ್ಲ, ಅದಕ್ಕೂ ಮೀರಿದಂತಹ ಅಭಿರುಚಿ ಕಲೆಯನ್ನ ಹೊಂದಿದ್ದಾರೆ. ಈ ವಿಡಿಯೋದಲ್ಲಿ ನಟನೆಯೊಂದಿಗೆ ಸ್ಪೆಷಲ್ ಟ್ಯಾಲೆಂಟ್ ಅನ್ನ ಹೊಂದಿರುವಂತಹ ಕಿರುತೆರೆ ಕಲಾವಿದರನ್ನ ನೋಡೋಣ ಬನ್ನಿ. ಅದನ್ನ ತಿಳ್ಕೊಳ್ಳೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಕಿರಣ್ ರಾಜ್ ಅವರು ಕನ್ನಡ ಕಿರುತೆರೆ ಹಾಗೂ ಬೆಳ್ಳಿ ತೆರೆಯಲ್ಲಿ ಮಿಂಚ್ತಾ ಇರುವಂತಹ ನಟ ಕಿರಣ್ ರಾಜ್ ಅವರು ಡಿಜೆ ಹಾಗೂ ರೈಫಲ್ ಶೂಟಿಂಗ್ನಲ್ಲಿ ಪರಿಣಿತಿಯನ್ನ ಹೊಂದಿದ್ದಾರೆ. ಇವರ ಮನೆಯಲ್ಲೂ ಡಿಜೆ ಸೆಟ್ ಅನ್ನ ನೋಡಬಹುದಾಗಿದೆ ಅಂತಾನೆ ಹೇಳ್ಬೋದು. ಹಿಂದಿಯಲ್ಲಿ ಲವ್ ಬೈ ಚಾನ್ಸ್, ಯೇ ರಿಶ್ತಾ ಕ್ಯಾ ಕೆಹ್ಲಾತಾ ಹೈ, ಹೀರೋಸ್ ಮುಂತಾದ ಸೀರಿಯಲ್ಗಳಲ್ಲಿ ನಟಿಸಿರುವಂತಹ ಕಿರಣ್ ರಾಜ್ ಅವರು ಕನ್ನಡದಲ್ಲಿ ದೇವತೆ, ಕಿನ್ನರಿ, ಕನ್ನಡತಿ ಹಾಗೆ ಕರ್ಣ ಧಾರಾವಾಹಿಗಳ ಮೂಲಕ ಕನ್ನಡಿಗರ ಮನವನ್ನ ಗೆದ್ದಿದ್ದಾರೆ. ಜೊತೆಗೆ ಮಾರ್ಚ್ 22, ಅಸತೋಮ ಸದ್ಗಮಯ, ಜೀವಾನ್ನೇ ನಾಟಕ ಸ್ವಾಮಿ, ಭರ್ಜರಿ ಗಂಡು, ಬಡ್ಡೀಸ್, ರಾಣಿ ಮುಂತಾದ ಸಿನಿಮಾಗಳಲ್ಲಿಯೂ ಮಿಂಚಿದ್ದಾರೆ ಅಂತಾನೆ ಹೇಳ್ಬೋದು. ಭೂಮಿಕಾ ಶೆಟ್ಟಿ ಕನ್ನಡ ಕಿರುತೆರೆಯ ಜನಪ್ರಿಯ ಸೀರಿಯಲ್ ಕಿನ್ನರಿ ಮೂಲಕ ಮನೆ ಮಾತಾಗಿರುವಂತಹ ನಟಿ ಭೂಮಿಕಾ ಶೆಟ್ಟಿ ಅವರು. ಇವರು ನಟಿ ಮಾತ್ರ ಅಲ್ಲ, ಯಕ್ಷಗಾನ ಕಲಾವಿದೆ ಕೂಡ ಹೌದು. ಹಲವಾರು ಕಾರ್ಯಕ್ರಮಗಳಲ್ಲಿ ಪ್ರದರ್ಶನವನ್ನ ನೀಡಿರುವಂತಹ ಇವರು ಯಕ್ಷಗಾನವನ್ನ ಅದ್ಭುತವಾಗಿ ಮಾಡ್ತಾರೆ. ನಟನೆಗೆ ಕಾಲಿಡುವ ಮುನ್ನ ಇವರು ಯಕ್ಷಗಾನ ಕಲಾವಿದೆಯಾಗಿ ಗುರುತಿಸಿಕೊಂಡಿದ್ರು. ನಂತರದಲ್ಲಿ ತನ್ವಿ ರಾವ್ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದ್ದಂತಹ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಕೀರ್ತಿ ಪಾತ್ರದ ಮೂಲಕ ಗಮನವನ್ನ ಸೆಳೆದಿರುವಂತಹ ನಟಿ ತನ್ವಿ ರಾವ್ ಅವರು. ಇವರು ಭರತನಾಟ್ಯ, ಕಥಕ್ ಕಲಾವಿದೆ. ತಮ್ಮ 4ನೇ ವಯಸ್ಸಿನಲ್ಲಿಯೇ ಭರತನಾಟ್ಯವನ್ನ ಕಲಿಯಲು ಪ್ರಾರಂಭಿಸಿದಂತಹ ಇವರು ದೆಹಲಿ ದೂರದರ್ಶನ್ ದಿನಕ್ ದಿನ್ತಾ ಹಾಗೂ ಮುಂಬೈ ದೂರದರ್ಶನದ ದಮ್ 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 ಕಾರ್ಯಕ್ರಮಗಳಲ್ಲಿ ಸ್ಪರ್ಧಿಸಿದ್ರು. ತಮ್ಮ 9ನೇ ವಯಸ್ಸಿನಲ್ಲಿಯೇ ಧರ್ಮಸ್ಥಳದ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಂದ ಅಪೂರ್ವ ಬಾಲ ಪ್ರತಿಭೆ ಪ್ರಶಸ್ತಿಯನ್ನ ಕೂಡ ಪಡೆದಿದ್ರು. ಜೊತೆಗೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಮಾಡಿರುವಂತಹ ಸಾಧನೆಗಾಗಿ 10ನೇ ವಯಸ್ಸಿನಲ್ಲಿ ಕರ್ನಾಟಕ ರಾಜ್ಯಪಾಲರಿಂದ ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನ ಪಡೆದಿದ್ರು. ಡಾಕ್ಟರ್ APJ ಅಬ್ದುಲ್ ಕಲಾಂ, ಉದಿತ್ ನಾರಾಯಣ್, ಐಶ್ವರ್ಯ ರೈ, ಮಾಧುರಿ ದೀಕ್ಷಿತ್, ಜೂಹಿ ಚಾವ್ಲಾ, ಕದ್ರಿ ಗೋಪಾಲನಾಥನ್, ಅಂಜಲಿ ತೆಂಡೂಲ್ಕರ್ ಅವರಿಂದ ಕೂಡ ವಿಶೇಷ ಮೆಚ್ಚುಗೆಯನ್ನ ಗಳಿಸಿದ್ದಾರೆ. ಚಂದನ ಅನಂತಕೃಷ್ಣ ಸದ್ಯ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರುವಂತಹ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಜಾಹ್ನವಿ ಪಾತ್ರದ ಮೂಲಕ ಹೆಸರನ್ನ ಮಾಡಿರುವಂತಹ ನಟಿ ಚಂದನ ಅನಂತಕೃಷ್ಣ. ಇವರು ಕೂಡ ಬಹುಮುಖ ಪ್ರತಿಭೆ. ಇವರು ಶಾಸ್ತ್ರೀಯ ನೃತ್ಯಗಾರ್ತಿ ಹಾಗೆ ಗಾಯಕಿ ಕೂಡ. ಕಥಕ್ ಹಾಗೂ ಭರತನಾಟ್ಯವನ್ನ ಅದ್ಭುತವಾಗಿ ಮಾಡ್ತಾರೆ. ಜೊತೆಗೆ ಗಾಯನದಲ್ಲೂ ಕೂಡ ಸಿಕ್ಕಾಪಟ್ಟೆ ಆಸಕ್ತಿಯನ್ನ ಹೊಂದಿದ್ದಾರೆ ಅಂತಾನೆ ಹೇಳ್ಬೋದು. ನಿರಂಜನ್ ದೇಶಪಾಂಡೆ ಕನ್ನಡದ ಜನಪ್ರಿಯ ನಿರೂಪಕ ನಿರಂಜನ್ ದೇಶಪಾಂಡೆ ಅವರು ತಬಲಾ ಕಲಾವಿದ. ತಬಲಾವನ್ನ ಅದ್ಭುತವಾಗಿ ನುಡಿಸುವಂತಹ ಇವರು ಶಾಲಾ ಕಾಲೇಜು ದಿನಗಳಲ್ಲಿ ಇದನ್ನೇ ಪಾರ್ಟ್ ಟೈಮ್ ಜಾಬ್ ಆಗಿ ಮಾಡಿಕೊಂಡಿದ್ರಂತೆ. ಈ ಬಗ್ಗೆ ಸ್ವತಃ ಅವರೇ ಇನ್ಸ್ಟಾಗ್ರಾಮ್ ಮೂಲಕ ತಿಳಿಸಿದ್ರು. ಕೆಲ ಸಿನಿಮಾಗಳಲ್ಲಿಯೂ ಅಭಿನಯಿಸಿರುವಂತಹ ಇವರು ಸದ್ಯ ನಿರೂಪಣೆಯಲ್ಲಿಯೇ ಮೋಡಿ ಮಾಡ್ತಾ ಇದ್ದಾರೆ. ಶಿಶಿರ್ ಶಾಸ್ತ್ರಿ ಕುಲವಧು, ಸೇವಂತಿ ಸೇವಂತಿ ಸೀರಿಯಲ್ಗಳ ಮೂಲಕ ಜನಪ್ರಿಯತೆಯನ್ನ ಗಳಿಸಿರುವಂತಹ ನಟ ಶಿಶಿರ್ ಶಾಸ್ತ್ರಿ ಅವರು. ಇವರು ಪ್ರೊಫೆಷನಲ್ ಭರತನಾಟ್ಯ ಕಲಾವಿದ ಅನ್ನೋದು ಹಲವರಿಗೆ ತಿಳಿದೇ ಇಲ್ಲ. ಇವರು ಧಾರಾವಾಹಿ ಮಾತ್ರ ಅಲ್ಲದೆ ಕೆಲವು ಸಿನಿಮಾಗಳಲ್ಲಿಯೂ ಅಭಿನಯಿಸಿದ್ದಾರೆ. ಶ್ರೀ ಮಹಾದೇವ್ ಕಿರುತೆರೆಯಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿರುವಂತಹ ನಟ ಶ್ರೀ ಮಹಾದೇವ್ ಅವರು. ಇವರು ಗಿಟಾರ್ ಅನ್ನ ಅದ್ಭುತವಾಗಿ ನುಡಿಸ್ತಾರೆ. ಆಗಾಗ ತಾವು ಗಿಟಾರ್ ನುಡಿಸುವ ವಿಡಿಯೋವನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾರೆ. ಸದ್ಯ ಇವರು ಸಿನಿಮಾಗಳಲ್ಲಿಯೇ ಬ್ಯುಸಿಯಾಗಿದ್ದಾರೆ ಅಂತಾನೆ ಹೇಳಬಹುದು. ಅಕುಲ್ ಬಾಲಾಜಿ ತಮ್ಮ ನಿರೂಪಣೆ ಮೂಲಕ ಜನಮನ ಗೆದ್ದಿರುವಂತಹ ಅಕುಲ್ ಬಾಲಾಜಿ ಕೂಡ ಬಹುಮುಖ ಪ್ರತಿಭೆ. ಇವರು ಭರತನಾಟ್ಯ, ಕಥಕ್ ಹಾಗೂ ಕಾಂಟೆಂಪ್ರವರಿ ಡ್ಯಾನ್ಸ್ ಅದ್ಭುತವಾಗಿ ಮಾಡ್ತಾರೆ. ನಿರೂಪಣೆ ಜೊತೆಗೆ ಕೆಲ ಸಿನಿಮಾ ಹಾಗೂ ಸೀರಿಯಲ್ಗಳಲ್ಲಿಯೂ ಅಕುಲ್ ಬಾಲಾಜಿ ಅಭಿನಯಿಸಿದ್ದಾರೆ. ನಂತರದಲ್ಲಿ ವೈಷ್ಣವಿ ಗೌಡ
ಸದ್ಯ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರುವಂತಹ ಸೀತಾರಾಮ ಧಾರಾವಾಹಿಯಲ್ಲಿ ನಾಯಕಿಯಾಗಿ ನಟಿಸ್ತಾ ಇರುವಂತಹ ವೈಷ್ಣವಿ ಗೌಡ ಅವರು ಭರತನಾಟ್ಯ ಹಾಗೂ ಬೆಳ್ಳಿ ಡ್ಯಾನ್ಸರ್ ಕೂಡ ಹೌದು. ಆಗಾಗ ತಮ್ಮ ಡ್ಯಾನ್ಸ್ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾರೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ಕಲಾವಿದರಲ್ಲಿ ನಿಮ್ಮ ಮೆಚ್ಚಿನ ಕಲಾವಿದರನ್ನ ಕಮೆಂಟ್ ಮೂಲಕ ತಿಳಿಸಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.